ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಟೀ ಟೈಮ್ಗೆ ಮ್ಯಾಚ್ ಆಗುವಂತಹ ಒಳ್ಳೆ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸ್ಪೈಸಿ ಬನ್ನನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ನಾನಿಲ್ಲಿ ಫ್ರೆಶ್ ಆಗಿರೋ ಬನ್ ಪ್ಯಾಕೆಟನ್ನು ತೊಗೊಂಡಿದ್ದೀನಿ. ಹಾಗೆ ಕ್ಯಾರೆಟ್, ಟೊಮೆಟೊ, ಹಾಗೆ ಆನಿಯನ್, ಕೋರಿಯಂಡರ್ ಲೀಫನ್ನು ತೊಗೊಂಡಿದ್ದೀನಿ. ಇದನ್ನು ಬಳಸ್ಕೊಂಡು ಹೇಗೆ ಸ್ಪೈಸಿ ಬನ್ನನ್ನು ಮಾಡೋದು ಅಂತ ನೋಡೋಣ. ಒಂದು ಪ್ಯಾನ್ಗೆ 2-3 ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. 1 ಸ್ಪೂನಷ್ಟು ಜೀರಿಗೆನ ಹಾಕ್ಕೋತಾ ಇದ್ದೀನಿ. ಹಾಗೆ 1 ಸ್ಪೂನಷ್ಟು ಅರಿಶಿನ ಹಾಕ್ಕೋತಾ ಇದ್ದೀನಿ. ಹಾಗೆ ಎಲ್ಲ ವೆಜಿಟೇಬಲ್ಗಳನ್ನು ಚಿಕ್ಕದಾಗಿ ಚಾಪ್ ಮಾಡಿ ಇಟ್ಕೋಬೇಕಾಗುತ್ತೆ. ಕಟ್ ಮಾಡ್ಕೊಂಡಿರುವಂತಹ ವೆಜಿಟೇಬಲ್ಸನ್ನು ಪ್ಯಾನ್ಗೆ ಹಾಕಿ ನೀವು ಫ್ರೈ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಕ್ರಂಚಿಯಾಗಿರಬೇಕು. ಲಿಡ್ಡನ್ನು ಮುಚ್ಚಿ ಇದನ್ನು ಫ್ರೈ ಮಾಡಬಾರ್ದು. ತುಂಬಾ ಮೆತ್ತಗೆ ಬೆಂದ್ಕೊಂಡ್ರೂ ಚೆನ್ನಾಗಿರಲ್ಲ. ಅದಕ್ಕಾಗಿ ಲಿಡ್ಡನ್ನು ಮುಚ್ಚದೆ ನೀವು ಇದನ್ನು ಫ್ರೈ ಮಾಡ್ಕೋಬೇಕು. ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋತಾ ಇದ್ದೀನಿ. ಆಮೇಲೆ ಖಾರಕ್ಕೆ ಅನುಗುಣವಾಗಿ ನೀವು ಗ್ರೀನ್ ಚಿಲ್ಲಿ ಆದರೂ ಉಪಯೋಗಿಸ್ಬೋದು, ಹಾಗಿಲ್ಲ ಅಂದರೆ ರೆಡ್ ಚಿಲ್ಲಿ ಬೇಕಾದರೂ ಉಪಯೋಗಿಸ್ಬೋದು. ನಾನಿಲ್ಲಿ 2 ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡ್ರನ್ನು ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಆಮೇಲೆ ನಿಮಗೆ ಇಲ್ಲಿ ಬೇಕ್ರಿ ಸ್ಟೈಲ್ ಅಥವಾ ಸ್ಟ್ರೀಟಲ್ಲಿ ಸಿಗುವಂತಹ ಸ್ಪೈಸಿ ಬನ್ ಥರ ಬೇಕು ಅಂತ ಹೇಳಿದ್ರೆ 1 ಸ್ಪೂನಷ್ಟು ಸ್ವೀಟ್ ಪಾನೀಯ ಪೇಸ್ಟನ್ನು ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೋಬೇಕು. ತವಾ ಮೇಲೆ ಕಟ್ ಮಾಡ್ಕೊಂಡಿರೋ ಬ್ರೆಡ್ಡನ್ನು ನೀವು ತುಪ್ಪನೋ ಅಥವಾ ಬೆಣ್ಣೆನೋ ಹಾಕಿ ಎರಡೂ ಕಡೆ ಬಿಸಿ ಮಾಡ್ಕೋಬೇಕು. ಆಮೇಲೆ ರೆಡಿ ಮಾಡ್ಕೊಂಡಿರುವಂತಹ ಸ್ಟಫಿಂಗನ್ನು ಇದಕ್ಕೆ ಫಿಲ್ ಮಾಡ್ಕೋಬೇಕು. ನೀವು ಬರ್ಡೇ ಪಾರ್ಟಿಗೆ ಆಗಿರ್ಬೋದು ಅಥವಾ ಸಡನ್ನಾಗಿ ಗೆಸ್ಟ್ಗಳು ಮನೆಗೆ ಬಂದಿರುವಾಗ ಆವಾಗ ಕೂಡ ನೀವು ಕ್ವಿಕ್ಕಾಗಿ ಕೂಡ ರೆಡಿ ಮಾಡ್ಕೋಬೋದು. ಟೀ ಟೈಮ್ ಜೊತೆ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಇದನ್ನು ಟೀ ಜೊತೆ ಅಥವಾ ಕಾಫಿ ಜೊತೆ ಸರ್ವ್ ಮಾಡಿದರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ನೋಡಿದ್ರಲ್ವಾ ಸ್ಪೈಸಿ ಪನ್ನೀರನ್ನು ಹೇಗೆ ಮಾಡ್ಕೋಬೋದು ಅಂತ. ಒಮ್ಮೆ ಟ್ರೈ ಮಾಡಿ ನೋಡಿ. ಹಾಗೆ ನನಗೆ ಕಮೆಂಟ್ ಮಾಡಿ ಹೇಗಿತ್ತು ಅಂತ. ಮುಂದಿನ ಹೊಸ ರೆಸಿಪಿ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.